ಯಾವ್ದಾದ್ರು ಇದ್ರೆ ಕೇಳ್ತೇನೆ ನಾನು. ಆಯ್ತು ಮಾತಾಡ್ಲಿಲ್ಲ ಕೇಳ್ತೇನೆ. ಸಭಾಧ್ಯಕ್ಷರೇ ಮಾತಾಡಕ್ ಅವಕಾಶನೇ ಕೊಟ್ಟಿಲ್ಲ. ಡಿಸ್ಟರ್ಬೆನ್ಸ್ ಕಂಟಿನ್ಯೂ. ಸಭಾಧ್ಯಕ್ಷರೇ ಅದೇ ತರದಲ್ಲಿ ಮಿಡಲ್ ಕ್ಲಾಸ್ ಏನಿದೆ 30% ಆಫ್ ಮನೆಗಳು ಮಿಡಲ್ ಕ್ಲಾಸ್ ಇರ್ತಕ್ಕಂಥದ್ದು ಅವರು ಸೇವಿಂಗ್ಸ್ 56%. ಕೆಳವರ್ಗದಲ್ಲಿರ್ತಕ್ಕಂಥ ಆಸ್ಪೈರಿಂಗ್ ಕ್ಲಾಸ್ ಮತ್ತೆ ಡೆಸ್ಟಿಟ್ಯೂಟ್ ಕ್ಲಾಸ್ ಅಲ್ಲಿ 67% ಆಫ್ ಅವರ್ ಪಾಪ್ಯುಲೇಷನ್ ಇಸ್ ಇನ್ ದಿ ಆಸ್ಪೈರಿಂಗ್ ಅಂಡ್ ಡೆಸ್ಟಿಟ್ಯೂಟ್ ಕ್ಲಾಸ್. ಅವರು ಉಳಿಕೆ ಎಷ್ಟು ಮಾಡ್ತಾರೆ ಅಂತಂದ್ರೆ ದೇಶದ ಎಂಟೈರ್ ಸೇವಿಂಗ್ಸ್ ಅಲ್ಲಿ 1% ಅವ್ರ ಪಾಲಿರ್ತಕ್ಕಂಥದ್ದು ಸಭಾಧ್ಯಕ್ಷರೇ. ಆದ್ರಿಂದ ಇವರೇನು ಸಾಹುಕಾರರ ಪರ ನಿಲ್ತಾ ಇದ್ದಾರೆ, ಬಡವರ ಪರ ನಿಲ್ತಕ್ಕಂಥ ಸರ್ಕಾರ ಯಾವ್ದಾದ್ರೂ ಇದ್ರೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಂತೇಳಿ ಘಂಟಾಘೋಷವಾಗಿ ಸಂದರ್ಭದಲ್ಲಿ ಹೇಳ್ತೀನಿ ಸಭಾಧ್ಯಕ್ಷರೇ. ಬಡವರ ಪರವಾಗಿ ನಿಂತಿರ್ತಕ್ಕಂಥದ್ದು, ಅವರ ಬಾಳುಗಳನ್ನ ಬೆಳಕು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ನಮ್ ಕಾಂಗ್ರೆಸ್ ಸರ್ಕಾರ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಸಭಾಧ್ಯಕ್ಷರೇ, ಮತ್ತೊಂದು ವಿಷಯ ಕಡೆಯಲ್ಲಿ ನಾನು ಮಾತಾಡಿಸಿ ಮುಗಿಸ್ತೀನಿ. ಏನಿವತ್ತು ಜಿಎಸ್ಟಿ ಬಂದಾಗಿಂದ ರಾಜ್ಯಗಳಿಗೆ ಯಾವ ತರ ಅನ್ಯಾಯ ಆಗಿದೆ ಅಂತಂದ್ರೆ ಸಭಾಧ್ಯಕ್ಷರೇ, ಜಿಎಸ್ಟಿ ಜಾರಿಗೆ ಬರಕ್ ಮೊದಲು ಬಿಫೋರ್ 2016 ಸ್ವತಂತ್ರ ಬಂದಾಗಿಂದ 2016 ಎಲ್ಲಾ ರಾಜ್ಯಗಳ ಒಟ್ಟಾರೆ ಸಾಲದ ಪ್ರಮಾಣ ಎಷ್ಟು ಅಂತಂದ್ರೆ 33 ಲಕ್ಷ ಕೋಟಿ ರೂಪಾಯಿಗಳು ಸಭಾಧ್ಯಕ್ಷರೇ. 2016 ಜಿಎಸ್ಟಿ ಜಾರಿಗೆ ತಂದ ನಂತರ ರಾಜ್ಯಗಳ ಒಟ್ಟಾರೆ ಸಾಲದ ಪ್ರಮಾಣ ಎಷ್ಟು ಅಂತಂದ್ರೆ 93.9 ಲಕ್ಷ ಕೋಟಿ. ಅಂದ್ರೆ 10 ವರ್ಷದಲ್ಲಿ 60 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಹೊರೆ ರಾಜ್ಯಗಳ ಮೇಲೆ ಆಗಿದೆ ಸಭಾಧ್ಯಕ್ಷರೇ. ಅವೈಜ್ಞಾನಿಕವಾಗಿ ಜಿಎಸ್ಟಿ ಜಾರಿಗೆ ಮಾಡಿದ್ರಿಂದ ಈ ರೀತಿಯಾದಂತಹ ಹೊರೆ ರಾಜ್ಯ ಸರ್ಕಾರಗಳು ಇವತ್ತು ಅನುಭವಿಸಬೇಕಾಗ್ತಾ ಇದೆ ಸಭಾಧ್ಯಕ್ಷರೇ. ಬರೀ ಹೊರೆ ಇವತ್ತು ಸಾಲ 93.9 ಲಕ್ಷ ಕೋಟಿ ಆಯ್ತು ಅಂದ್ರೆ ಅದ್ರ ಬಗ್ಗೆ ನಾವೇನು ಗಾಬರಿ ಬೀಳಬೇಕಾಗಿಲ್ಲ. ಆದ್ರೆ ಆಘಾತಕಾರಿಯಾದಂತ ವಿಷಯ ಏನಂತಂದ್ರೆ ಡೆಟ್ ಟು ಜಿಎಸ್ಡಿಪಿ ರೇಷಿಯೋ ಅಂತ ಏನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಲ್ಲಾಗಿದೆ, ಜಿಎಸ್ಟಿ ಜಾರಿಗೆ ಬರಕ್ ಮೊದಲು ಡೆಟ್ ಟು ಜಿಎಸ್ಡಿಪಿ ರೇಷಿಯೋ ರಾಜ್ಯಗಳದ್ದು ಎಷ್ಟಿತ್ತು ಅಂತಂದ್ರೆ 21.7% ಇತ್ತು. ಜಿಎಸ್ಟಿ ಜಾರಿಗಾದ ನಂತರ ರಾಜ್ಯಗಳ ಡೆಟ್ ಟು ಜಿಎಸ್ಡಿಪಿ ರೇಷಿಯೋ ಎಷ್ಟಾಯ್ತು ಅಂತಂದ್ರೆ 27.5 28.5 ಆಯ್ತು ಸಭಾಧ್ಯಕ್ಷರೇ. 8% ಅಷ್ಟು ಡೆಟ್ ಟು ಜಿಎಸ್ಡಿಪಿ ರೇಷಿಯೋ ಜಾಸ್ತಿ ಆಗಿದೆ ಸಭಾಧ್ಯಕ್ಷರೇ. ಈ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಯೋಜನೆಗಳಿಂದ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಸತತವಾಗಿ ಜಾಸ್ತಿ ಆಗ್ತದೆ ಸಭಾಧ್ಯಕ್ಷರೇ. ನಾವು ರಾಜಸ್ಥಾನ ಅಥವಾ ಪಂಜಾಬ್ ಅಂತ ರಾಜ್ಯಗಳನ್ನ ನೋಡಿದ್ರೆ ಪಂಜಾಬ್ ಅಲ್ಲಿ ಡೆಟ್ ಟು ಜಿಎಸ್ಡಿಪಿ ರೇಷಿಯೋ 46% ಇದೆ ಸಭಾಧ್ಯಕ್ಷರೇ. ಈ ರೀತಿಯಾದಂತಹ ಎಲ್ಲಾ ಕಾರ್ಯಕ್ರಮಗಳಿಂದ ಎಲ್ಲಾ ಕ್ರಮಗಳಿಂದ ಇವತ್ತು ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗ್ತಾ ಇರತಕ್ಕಂಥದ್ರಿಂದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಿರಬೇಕಿತ್ತೋ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿನ ಮರೆತಿರೋದ್ರಿಂದ ಸಭಾಧ್ಯಕ್ಷರೇ ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಸಿಗಾಕೊಂಡಿದ್ದೀವಿ. ಕಡೆಯಲ್ಲಿ ಸಭಾಧ್ಯಕ್ಷರೇ ನಾನು ಮಾತಾಡಬೇಕಾದಂಥದ್ದು ಏನ್ ನಮ್ಮ ರಾಜ್ಯದ ಇಂಜಿನ್ ಏನಿದೆ 33 ಲಕ್ಷ ಕೋಟಿಯ ನಮ್ದು ಏನು ಜಿಎಸ್ಡಿಪಿ ಇದೆ, ಆದಾಯ ಗಳಿಕೆ ಏನಿದೆ ನಮ್ಮ ರಾಜ್ಯದ್ದು, ಅದರಲ್ಲಿ ಪ್ರಮುಖ ಪಾತ್ರನ ವಹಿಸ್ತಾ ಇರತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಐಟಿ-ಬಿಟಿ ವಲಯ ಸಭಾಧ್ಯಕ್ಷರೇ. ಇವತ್ತು ಮಾತಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಜಿಎಸ್ಡಿಪಿ ನಾವು ಯಾವ ತರ ಜಾಸ್ತಿ ಮಾಡಬೇಕು ಅಂತಂದ್ರೆ ಲೀಪ್ ಕಾರ್ಯಕ್ರಮಗಳನ್ನ ಲೀಪ್ ಯೋಜನೆಗಳನ್ನ ಮಾಡಿ ರಾಜ್ಯಾದ್ಯಂತ ಪ್ರಗತಿ ಕಾಣಬೇಕಂತ ಪರಿಕಲ್ಪನೆ ಇಟ್ಕೊಂಡಿದ್ದೀವಿ ಸಭಾಧ್ಯಕ್ಷರೇ. ಕರ್ನಾಟಕದ ವಿಶೇಷತೆ, ಬೆಂಗಳೂರಿನ ವಿಶೇಷತೆ ಏನಂತಂದ್ರೆ ಸಿಲಿಕಾನ್ ವ್ಯಾಲಿ ಅಂತ ನಾವೇನ್ ಕರಿತೀವಿ, ಅಲ್ಲಿ ಸುಮಾರು 15 ಲಕ್ಷ ಇಂಜಿನಿಯರ್ಗಳಿದ್ರೆ ಟೆಕ್ ಅಲ್ಲಿ, ಬೆಂಗಳೂರು ನಗರ ಒಂದರಲ್ಲೇನೆ 25 ಲಕ್ಷ ಜನ ಇದ್ದಾರೆ ಸಭಾಧ್ಯಕ್ಷರೇ. ಇವತ್ತು ಸ್ಟಾರ್ಟ್ಅಪ್ಗಳಲ್ಲಿ ನವೋದ್ಯಮಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಕ್ ಮೊದಲು ಬೆಂಗಳೂರು 21ನೇ ಸ್ಥಾನದಲ್ಲಿತ್ತು ಸಭಾಧ್ಯಕ್ಷರೇ. ಇವತ್ತು 7 ಸ್ಥಾನ ಮೇಲಕ್ಕೆ ಬಂದು 14ನೇ ಸ್ಥಾನದಲ್ಲಿದೆ ಸಭಾಧ್ಯಕ್ಷರೇ. ಆ 14 ಸ್ಥಾನಗಳಲ್ಲಿ ನೀವು ಮೆಲುಕಾಕ್ ನೋಡಿದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ನಗರ ಕೂಡ ಇಲ್ಲ. ಏಷ್ಯಾ ಖಂಡ ಪೂರ್ತಿ ನೋಡಿದ್ರೆ ಬೇಜಿಂಗ್, ಶಾಂಘಾಯ್ ಬಿಟ್ರೆ ಇರ್ತಕ್ಕಂಥ ನಗರ ಒಂದೇ ಒಂದು, ಅದು ಬೆಂಗಳೂರು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊತೀನಿ ಸಭಾಧ್ಯಕ್ಷರೇ. ಈ ರೀತಿಯಾದಂತ ಬಂಡವಾಳಕ್ಕೆ ಪೂರಕವಾದಂತ ವಾತಾವರಣ ಇರೋದ್ರಿಂದ ಇವತ್ತು ಈ ಒಂದು ದೊಡ್ಡ ಮಟ್ಟದಲ್ಲಿ ಕಂಪನಿಗಳಲ್ಲಿ ಬಂದು ಬಂಡವಾಳ ಹೂಡಿಕೆಗಳು ಮಾಡಿ ಉದ್ಯೋಗನ ಸೃಷ್ಟಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ. ಎಲೆಕ್ಟ್ರಾನಿಕ್ಸ್, ಐ ಕನ್ಕ್ಲೂಡ್ ಇನ್ 5 minutes.
ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ಸ್, ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸಭಾಧ್ಯಕ್ಷರೇ ಬಂಡವಾಳ ಹೂಡಿಕೆ ಏನಾಗಿದೆ ಅಂತ ಕೇಳ್ತಾರೆ. ಇವತ್ತು ಫಾಕ್ಸ್ಕಾನ್ ಅಂತ ಒಂದು ಕಂಪನಿ 21,911 ಕೋಟಿ ರೂಪಾಯಿಗಳಷ್ಟು ಬಂಡವಾಳ ಹೂಡಿಕೆನ ಇವತ್ತು ಬೆಂಗಳೂರು ನಗರದಲ್ಲಿ ಮಾಡಿದೆ. ಲ್ಯಾಮ್ ರಿಸರ್ಚ್ ಅಂತ ಕಂಪನಿ 15,901 ಕೋಟಿ ರೂಪಾಯಿಗಳನ್ನ ಇಲ್ಲಿ ಬಂಡವಾಳ ಹೂಡಿಕೆ ಮಾಡಿ 1,400 ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೆ ಸಭಾಧ್ಯಕ್ಷರೇ. ಅಪ್ಲೈಡ್ ಮೆಟೀರಿಯಲ್ಸ್ 4,851 ಕೋಟಿನ ಬಂಡವಾಳ ಹೂಡಿಕೆ ಮಾಡಿ ಇಲ್ಲಿ 1,500 ಉದ್ಯೋಗಗಳನ್ನ ಬೆಂಗಳೂರಲ್ಲಿ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಸಭಾಧ್ಯಕ್ಷರೇ. ಇವೆಲ್ಲವೂ ಕೂಡ ನಮ್ಮ ಸರ್ಕಾರದ ದೊಡ್ಡ ಸಾಧನೆಗಳಾಗಿದೆ. ಮಾನವ ಸಂಪನ್ಮೂಲನೇ ಬೆಂಗಳೂರಿನ ಕರ್ನಾಟಕದ ವಿಶೇಷತೆ. ಈ ಮಾನವ ಸಂಪನ್ಮೂಲಕ್ಕೆ ಹೊಸ ರೂಪ ಕೊಡೋದಕ್ಕೋಸ್ಕರ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಮಂಡನೆ ಮಾಡಿರ್ತಕ್ಕಂಥ ಈ ಬಜೆಟ್ ಅಲ್ಲಿ ಐತಿಹಾಸಿಕ ತಗೊಂಡಿರ್ತಕ್ಕಂಥ ತೀರ್ಪುಗಳು ಇಲ್ಲಿ ನಾವು ನೋಡ್ತೀವಿ ಸಭಾಧ್ಯಕ್ಷರೇ. ಆದ್ರಿಂದ ಭಾರತದ ಕರ್ನಾಟಕದ ಬಜೆಟ್ನ ಏನ್ ನಾವು ಒಂದು $1 ಟ್ರಿಲಿಯನ್ ಎಕಾನಮಿ ಅಂತ ಮಾಡ್ಬೇಕಂತ ಕನ್ಸಿಟ್ಕೊಂಡಿದೀವಿ. ಅದರ ಅಡಿಪಾಯ ಎಲ್ಲ ಹಾಕಿದೆ ಅಂತಂದ್ರೆ 2026-27 ಇಸ್ವಿಯಲ್ಲಿ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅಲ್ಲಿ ಅದಕ್ಕೆ ಅಡಿಪಾಯ ಆಗಿದೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ರೀತಿಯಾದಂತಹ ಐತಿಹಾಸಿಕವಾದಂಥ ಬಜೆಟ್ ನ ಮಂಡನೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಸೂಚಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಸಭಾಧ್ಯಕ್ಷರೇ. ಧನ್ಯವಾದಗಳು. ಓಕೆ, ಈಗ ಬಹಳ ಜನ ಮಾತಾಡ್ಲಿಕ್ಕಿದ್ದಾರೆ. ಅದ್ರ ಮುಂಚೆ ಒಂದು ದೀಪ ಅಂತ ಒಂದ್ ಸೆಕೆಂಡ್ ಕೇಳಿದೆ. ಒಂದ್ ಸೆಕೆಂಡ್ ವಿಶ್ವನಾಥ್ ಅವರೇ, ತಾವೀಗ 2 ಸಬ್ಜೆಕ್ಟ್ ಇದೆ. ಒಂದು ನಮಗೆ KPSCಯಲ್ಲಿ ಒಂದು ರಿಪ್ಲೈ ಕೊಡ್ಲಿಕ್ಕಿದೆ, ತದನ ಒಂದು ಹೆಲ್ತ್ ಬಗ್ಗೆ ಒಂದು ಡಿಸ್ಕಷನ್ ಇದೆ, ಮತ್ತು ಅದೇ ಮತ್ತೆ ಇದೆ ನಮ್ಮ BBMP ಅದ್ರ ಬಜೆಟ್ ಮಾತಾಡಲಿಕ್ಕೆ ಬಲ್ಲದಿದ್ದಾರೆ, ಸುನಿಲ್ ಅವರು ಇದ್ದಾರೆ, ಬಹುತೇಕ ಸದಸ್ಯರು ಮತ್ತು ನಮ್ಮ ಈ ಕಾಲದ ಕೂಡ ಇದ್ದಾರೆ. ಅದಕ್ಕೆ ಅವಕಾಶ ಸಮಯ ಅವಕಾಶ ಬಜೆಟ್ ಮೇಲೆ ನಾಳೆ ಮಾತಾಡ್ಕೊಳ್ಳಿ. ಬೆಂಗಳೂರು ನಗರದ ಬಹಳಷ್ಟು ಸಮಸ್ಯೆ ಇದೆ, ದಯಮಾಡಿ ಬೆಂಗಳೂರು ನಗರದ ಮಾತಾಡಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ಈಗ ಒಂದೇ ನಿಮಿಷ, ಈಗ ಮಧ್ಯಾಹ್ನದವರೆಗೂ ಅವ್ರು ಮಾತಾಡ್ಲಿ, ಅವ್ರಿಬ್ಬರು ಮಾತಾಡ್ತಾರೆ. ಮಧ್ಯಾಹ್ನದವರೆಗೂ ಇವಾಗ ಕೊಟ್ಬಿಡಿ. ಮಧ್ಯಾಹ್ನ ಆದ್ಮೇಲೆ ನಾವು ಹೆಲ್ತ್ ಶುರು ಮಾಡ್ತೀವಿ. ಅಶ್ವಥ್ ನಾರಾಯಣ ಮಧ್ಯಾಹ್ನ ಬರ್ತಾರೆ, ನಾನು ಶುರು ಮಾಡ್ತೀನಿ ಮಧ್ಯಾಹ್ನ. ಹೆಲ್ತ್ ಮಿನಿಸ್ಟರ್ ಇರೋದ್ರಿಂದ ಇವತ್ತು ಹೆಲ್ತ್ ಅನ್ನು ಕೊಟ್ಟು ನಾವು ತಗೊಂತಾ ಇದ್ದೀರಾ ಹೆಲ್ತ್ ಮಿನಿಸ್ಟರ್ ಅವರೇ, ಹೆಲ್ತ್ ಮಿನಿಸ್ಟರ್ ದಿನೇಶ್ 2 ಗಂಟೆ 3 ಗಂಟೆ ನೀವೆಲ್ಲ ರೆಡಿ ಇದ್ದೀರಾ? 3 ದಿನದಿಂದ ಜಾತಕ ಪಕ್ಷಿ ಅಂತ ಚಬರಿ ಅಂತ ಕಾಯ್ತಾ ಇದ್ದೀರಿ. ನೀವು ಹೆಲಿಕಾಪ್ಟರ್ ಲ್ಯಾಂಡ್ ಆಯ್ತು ಅಂದ್ರು, ಏನು ಇಲ್ಲ, ಇಲ್ಲಿ ಲ್ಯಾಂಡು ಇಲ್ಲ, ಯಾವ್ದು ಆಗಿಲ್ಲ. ನಮ್ಗೆ ಕಾದು ಕುಡಿತಿದ್ದಾರೆ ಎಲ್ಲರೂ ಹೆಲ್ತ್ ಬಗ್ಗೆ ಚರ್ಚೆ ಮಾಡಕ್ಕೆ. ನೋಡಿ, ಅವರೆಲ್ಲರೂ ಹೆಲ್ತ್ ನೋಡಿ. ನಿನ್ನೆ KH ಪಾಟೀಲ್ ಅವರ 101 ಅಲ್ಲಿ ದೊಡ್ಡ ಕಾರ್ಯಕ್ರಮ ಆಯ್ತು. ವಿಧಾನಸಭೆ ಅಧಿವೇಶನ ಇದ್ದಾಗ ಯಾವುದೇ ಇದ್ರು ಎಲ್ಲ ಬದಿಗೊತ್ತು. ವಿಧಾನಸಭಾ ಅಧಿವೇಶನ ಇವತ್ತು ಚರ್ಚೆ ರೆಡಿಯಾಗಿ 3 ಗಂಟೆಗೆ ಆಯ್ತು. ಹಾಗಾದ್ರೆ ಈಗ BBMP ಬಗ್ಗೆ ಚರ್ಚೆ ತಗೊಳ್ಳುವ. ಎಲ್ಲ ರೆಡಿಯಾಗಿ ಅದು ಮುಂಚೆ ಒಂದು 10 ನಿಮಿಷ ದದ್ದಲ್ಲ ಮೊನ್ನೆ ನೋಡ್ಕೊಳ್ತೇನೆ ಟೈಪ ದದ್ದಲ್ ಇವತ್ತು ಈಗ ಒಂದು ಸೆಕೆಂಡ್ ಯಾಕೆ 1 ಸೆಕೆಂಡ್ ವೇಟ್. ಆಯ್ತಮ್ಮ, ನೀವೆಲ್ಲ ನಿಲ್ಲಿ 1 ಸೆಕೆಂಡ್ ಸತೀಶ್ 1 ಸೆಕೆಂಡ್ ಆಯ್ತು. 1 ಸೆಕೆಂಡ್ ನಿಲ್ಲಿ, ನಾ ಆಯ್ತು. ಒಂದ್ಸ ಮಾತಾಡ್ತಾ 1 ಸೆಕೆಂಡ್ ನಿಲ್ಲಿ. ದದ್ದಲ್ ಅವ್ರೆ 1 ಸೆಕೆಂಡ್ ಅಪ್ಪ, ಆಯ್ತೀರಿ, ನಾ ಹೇಳ್ದ ಕೇಳಿ. ದದ್ದಲ್ ಅವರೇ 1 ಸೆಕೆಂಡ್. ಈ BBMP ಆದ ತಕ್ಷಣ ನೀವು ಸ್ವಲ್ಪ ಡೀಟೇಲ್ ಆಗಿ ಮಾತಾಡಿ. ಈಗ ಅದು ಅರ್ಜೆಂಟ್ ಆಗ್ತದೆ, ಇದೊಂದು ಮುಗಿರಿ. ಆಯ್ತು, ಸ್ಟಾರ್ಟ್ ಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷ ಕೂತ್ಕೊಳ್ಳಿ.